So this is a beautiful character. In the beginning, let me thank our director Jagannath Garu. He only contacted me for this beautiful role, um, and as far as I know, it has come out very well. So thank you so much. And like you have accepted me in Halunda Tavaru, I hope and pray that you will love me in this film also. ಕನ್ನಡದಲ್ಲಿ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಿದ್ದಾನೆ. ಸೊ ಐ ಹೋಪ್ ದಟ್ ಯು ಲವ್ ಮೀ ಇನ್ ದಿಸ್. The character, the story as a whole, and particularly my character. See, it's a lovely character, and the whole film itself. I'm not talking about myself, but the whole movie is it's a very touching story. It's a beautiful story, and he has done it very well. So my request is all of you should go and watch in the theater. Long gap in Kannada, but I've been working in Tamil and Telugu and maybe a little more gap in Malayalam. But yeah. Definitely, I have because I just particularly want to talk about this film here in this platform. But I have already finished one beautiful film with Prakash Raj Garu. We finished the film. It's called Purushavatara. The shooting is over, so it's a lovely film. You are seeing me again in this, no, after a long gap. So thank you so much. And ನಾನು ನನ್ನ ಕನಸು ಆದಮೇಲೆ ವಿ ಆರ್ ವರ್ಕಿಂಗ್ ಟುಗೆದರ್ ಇನ್ ದಿಸ್ ಮೂವಿ. It was very nice and very interesting to work with him again. So I think, yeah. Thank you, ma'am. Thanks for those kind words. ಎಲ್ಲರಿಗೂ ನಮಸ್ಕಾರ. ಕತೆ ಹೇಳ್ಬೇಕಾ? ನನ್ನ ಪಾತ್ರನಾ? ಅದು ಅಲ್ಲಿ ಆ ಕಡೆ ಇದೆಯಲ್ಲ ಫೋಟೋ, ಅದು ದಟ್ಸ್ ಮೀ. ಗೊತ್ತಾಯ್ತಲ್ವಾ? ಇದು ತೀರ್ಥರೂಪ ತಂದೆಯವರಿಗೆ ನನ್ನ ಪಾತ್ರ ಫುಲ್ ತೀರ್ಥ ತಗೊಳ್ಳೋದು. ಹೌದು ಸರ್, ಕರೆಕ್ಟ್ ಅಲ್ವಾ? ಗುಂಡಾಗ್ತಿರ್ತೀನಿ ಬೇಜಾನು. ಕರೆಕ್ಟು. ಶೂಟ್ ಮಾಡಿದ್ವರೆ ಒಳ್ಳೆ ವೆದರಲ್ಲಿ ಶೂಟ್ ಮಾಡಿದ್ವಿ, ಮೂಡಿಗೆರೆನಲ್ಲಿ. ಆಮೇಲೆ ಓನರ್ ಇನ್ ಲೈಫ್, ಒಬ್ಬ ಕುಡ್ಕ, ನಿಜವಾಗ್ಲೂ ಕುಡ್ಕ. ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್, ಇದು ಮ್ಯಾಚ್ ಆಯಿತು, ಅದಕ್ಕೋಸ್ಕರ ನಾನು ಮ್ಯಾಚ್ ಮಾಡಿದೆ. ಸೊ ಗುಂಡಾಕೊಂಡಿರ್ತೀನಿ, ಇಷ್ಟು ಮಾತ್ರ ಹೇಳೋಣ ಸಾಕು. ಬಿಕಾಸ್ ತುಂಬ ಲೇಯರಲ್ಲಿ ಕತೆ ಅನಾವರಣ ಆಗುತ್ತೆ ಶುರುವಾದಾಗ. ಆ್ಯಂಡ್ ನಮ್ಮ ಪಾತ್ರಗಳು ತುಂಬ ಸೂಕ್ಷ್ಮವಾಗಿದೆ. ಅಂದರೆ ತುಂಬ ನಾನ್ ಲೀನಿಯರಲ್ಲಿ ಕತೆ ಹೋಗುತ್ತೆ. ಅಂದರೆ ನೋಡೋರ್ಗೂ ಒಂದು ಕುತೂಹಲ ಇರುತ್ತೆ, ಈ ಕ್ಯಾರೆಕ್ಟರ್ ಯಾಕೆ ಈಗ ಬಿಹೇವ್ ಮಾಡ್ತಿದೆ ಅಂತ. ಒಂದು ಗಂಡು ಹೆಣ್ಣು ಅಂದ ಕೂಡಲೇ ಒಂದು ಸಮಾಜ ಏನೋ ಒಂದು ಬಣ್ಣ ಕಟ್ಟೋದಿರ್ಬೋದು, ನಿಜವಾದ ಸಂಬಂಧ ಏನಿರ್ಬೋದು, ಈ ಕಾಂಪ್ಲೆಕ್ಸಿಟಿಗಳ ನಡುವೆ ಒಂದು ಕತೆ ನಡೆಯುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮಗನ ಕ್ಯಾರೆಕ್ಟ್ರು, ಅವನ ಹುಡುಕಾಟ, ಇದು ಇಡೀ ಕತೆಯ ಹಂದರ. ಸೊ ನೋಡಿದಾಗ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಾವಿಲ್ಲಿ ಬಿಟ್ಕೊಟ್ಬಿಟ್ರೆ ಅದನ್ನು ಬಾಯಲ್ಲಿ ತುಂಬ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ಅಂತ ಅನ್ಸುತ್ತೆ ನನಗೆ. ಅಷ್ಟು ಭಾಳ ಕಾಂಪ್ಲಿಕೇಟೆಡ್ ಆ್ಯಂಡ್ ಇನ್ ಲೇಯರ್ಸ್ ಕತೆ ಹೇಳಿದ್ದಾರೆ. ಸುಮ್ಮನೆ ಹೇಳಿದ್ರೆ ನಾನು ಯಾವುದೇ ಹೇಳಿದ್ನಲ್ಲ, ಈ ಥರ ಏನೋ ತಮಾಷೆ ಹೇಳ್ಬೋದು. ಒಬ್ಬ ಕುಡ್ಕ, ಒಬ್ಬ ಲೋನರು, ಒಂದು ಹೆಣ್ಣು ಹಂಗೆ ಪರಿಚಯ ಇರುತ್ತೆ, ಅದು ಎಕ್ಸ್ಟ್ರಾ ಮೆರಿಟಲ್ ಅಫೇರಾ, ಗಂಡ ಹೆಂಡ್ತಿನ, ಫ್ರೆಂಡಾ, ಬಾಯ್ ಫ್ರೆಂಡಾ, ಯಾರದು ಜಗತ್ತಿನ ಕಣ್ಣಲ್ಲಿ ಅವ್ರು ಏನೇನು ಥರ ಬೇಕಾದರೂ ಕಾಣಿಸ್ಬೋದು. ಬಟ್ ಅದು ಅಷ್ಟು ಸುಲಭವಾಗಿ ಅವರು ಹೇಳಿಲ್ಲ. ಒಂದಷ್ಟು ಕಾಂಪ್ಲೆಕ್ಸಿಟೀಸ್ ನಡುವೆ ಒಂದು ಸಂಬಂಧಗಳು, ಎಲ್ಲ ಸಂಬಂಧಗಳು ಅಂದರೆ ಅಮ್ಮ ಮಗನ ಸಂಬಂಧ ಇರ್ಬೋದು, ಫ್ರೆಂಡನ ಸಂಬಂಧ ಇರ್ಬೋದು, ಎಲ್ಲವನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ಭಾಳ ಒಳ್ಳೆ ಕೆಲಸ ಆಗಿದೆ. ಥ್ಯಾಂಕ್ ಯು. ನನಗೆ ಫಸ್ಟ್ ಆಫ್ ಆಲ್ ಟೈಟ್ಲ್ ಭಾಳ ಇಷ್ಟ ಆಯಿತು ಒಪ್ಕೊಳ್ಳೋದಕ್ಕೆ. ಟೈಟ್ಲ್ ಕೇಳಿದ ಕೂಡಲೇ ನಮ್ಗೊಂಥರ ನಾಸ್ಟಾಲಜಿಕ್ ಆಗಿತ್ತು. ನಮ್ಮ ಅಪ್ಪ ಅಮ್ಮ ಲೆಟ್ರ್ ಬರೀತಾ ಇದ್ರಲ್ಲ, ತೀರ್ಥರೂಪ ತಂದೆಯವರಿಗೆ ಅಂತೆಲ್ಲ, ಎಲ್ಲ ಮರ್ತೋಗಿತ್ತು ಈಗ ಡಿಜಿಟಲ್ ಯುಗದಲ್ಲಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಅಟ್ರಾಕ್ಟ್ ಆಗಿದ್ದು ಟೈಟ್ಲು. ಅದಾದಮೇಲೆ ಅವರ ಹೊಂದಿಸಿ ಬರೆಯಿರಿ ಸಿನಿಮಾ ನೋಡಿದ್ದೆ ನಾನು. ಸೊ ಹೊಸ ಥಾಟ್ ಆ್ಯಂಡ್ ಹೊಸ ಏನೋ ಒಂದು ಹೊಸದಾಗಿ ಒಂದು ಕಥೆಯನ್ನು ಹೇಳಬೇಕು ಅನ್ನೋ ಒಂದು ಆಸೆ, ಹೊಸಬರ ಗುಂಪು. ನಮಗೂ ಯಾವಾಗಲೂ ಒಂದು ಆಸೆ ಇರುತ್ತಲ್ಲ, ಏನೋ ನಾವು ಒಂದು ಮಾಡೋಣ ಹೊಸದಾಗಿ ಅಂತ. ಇದಷ್ಟೇ ಡ್ರೈವ್ ಮಾಡಿದ್ದು. ಭಾಳ ಚೆನ್ನಾಗಿ ಕೆಲಸ ಆಯಿತು, ಆನ್ ದ ಸ್ಪಾಟ್. ಭಾಳ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಆಗಿದೆ ಆ್ಯಂಡ್ ತುಂಬ ಡೀಟೇಲಿಂಗ್ ಆಗಿ ಕೆಲಸ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ನನಗದು ಬಹಳ ಖುಷಿ ಆಯಿತು.
ಥ್ಯಾಂಕ್ ಯು ಜಗನ್ ಅಂಡ್ ದ ಹೋಲ್ ಟೀಮ್. ನಿಹಾರ್ ಹ್ಯಾಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಮೇಡಮ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ನೀವೇ ಆಗಲೆಲ್ಲ ಹೇಳ್ಬಿಟ್ಟಿದ್ರಿ. ಬೇರೆಯವ್ರ ಥರ ನಾನು ಅವ್ರ ಫ್ಯಾನ್, ಆ್ಯಂಡ್ ಆಫ್ಟರ್ ಎ ಲಾಂಗ್ ಗ್ಯಾಪ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು, ಭಾಳ ಸಂತೋಷ ಆಯಿತು. ಆ್ಯಂಡ್ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲಿ, ನಾವು ಗೆಲ್ಲೋಣ. ಥ್ಯಾಂಕ್ ಯು ಸೋ ಮಚ್. ಸೀತಾರಾಮ, ನಿಮ್ಮ ಬಗ್ಗೆ ನಾನು ಮಾತಾಡಬೇಕು. ನಿಮ್ಮ ಹಾಲುಂಡ ತವರು ಸಿನಿಮಾ ಅದ್ಭುತ ಸಿನಿಮಾ. ಆ ಸಿನಿಮಾ ನಾವು ಅಂದರೆ ಸ್ಕೂಲ್ಗೆಲ್ಲ ಹೋಗುವಾಗ ಯಾವಾಗಲೂ ಹಾಕೋರು, ಹಾಕಿದಾಗಲೆಲ್ಲ ಮಿಸ್ ಮಾಡದೆ ನೋಡ್ತಾ ಇದ್ವಿ. ಮನೇಲಿ ಎಷ್ಟೇ ಸಮಸ್ಯೆ ನೋಡಬೇಡಿ ಓದ್ಕೊಳ್ಳಿ ಅಂದರೂ ಕೂಡ ಚಕ್ಕರ್ ಹಾಕಿದ್ರು ಹೋಗಿ ಟಿವಿ ಮುಂದೆ ಕೂತ್ಕೋತಾ ಇದ್ವಿ. ನೀವು ನಮ್ಮನ್ನು ಅಷ್ಟು ಅಳಿಸಿದ್ದೀರಾ. ನಿಮ್ಮನ್ನು ಇವತ್ತು ನೇರವಾಗಿ ನೋಡ್ತಾ ಇರೋದು ಭಾಳ ಖುಷಿ ವಿಷಯ. ಥ್ಯಾಂಕ್ಸ್ ಸರ್. ಆ್ಯಂಡ್ ರಾಜೇಶ್ ಸರ್ ಕೂಡ ಒಂದು ಅದ್ಭುತವಾದ ನಟರು. ನೀವಿಬ್ಬರಿರೋ ಕಾಂಬಿನೇಷನ್. ಆ್ಯಂಡ್ ಜಗನ್ ಅವ್ರ ಶಕ್ತಿನೇ ಎಮೋಷನ್. ನಮ್ಮ ಹೊಂದಿಸಿ ಬರೆಯೋರು ಕೂಡ ಅಷ್ಟೇ ಅಳಿಸಿದ್ದಾರೆ, ನಗಿಸಿದ್ದಾರೆ. ಇದು ಕೂಡ ಅಷ್ಟೇ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಅಲ್ಲಿ ಬೆಳಕಲ್ಲಿ ಇತ್ತು, ಇಲ್ಲಿ ಅದೇ ಥರದ ಇನ್ನೊಂದು ಅದ್ಭುತವಾದ ಟ್ರ್ಯಾಕ್ ಕಾಯ್ತಾ ಇದೆ ಎಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ. ಅದ್ಭುತ ಕಾಣಿಸ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಗೆ ಒಳ್ಳೇದು. ಜಗನ್ ಸರ್ ತುಂಬ 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 ಬ್ಯೂಟಿಫುಲ್ ಆಗಿದೆ. ಇನ್ನೊಂದೆರಡು ಸತಿ ಮತ್ತೆ ಮನೆಗೆ ಹೋಗಿ ಟೀಸರ್ ನೋಡಿ ಫೋನ್ ಮಾಡಿ ಹೇಳ್ತೀನಿ, ಮಾತಾಡೋಣ. ಹೊಂದಿಸಿ ಬರೆಯರಲ್ಲಿ ಅಷ್ಟೇ ಎಲ್ಲ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ತೋರಿಸಿದ್ರು. ಆ್ಯಂಡ್ ಲೇಯರ್ಸ್ ಇತ್ತು ಎಲ್ಲ ಪಾತ್ರಗಳಿಗೂ. ಇದೇ ರೀತಿ ಅದೇ ಸೇಮ್ ಫೀಲ್ ಬರ್ತಾ ಇದೆ ನನಗೆ. ಕಾಂಪ್ಲಿಕೇಟೆಡ್ ಕಾಂಪ್ಲಿಕೇಟೆಡ್ ಪಾತ್ರಗಳನ್ನ ಹೆಂಗೆ ಸಿಂಪಲ್ ಆಗಿ ತೋರಿಸ್ಬೋದು ಅಂತ ನೀವು ತೋರಿಸ್ಕೊಡ್ತೀರಾ ಯಾವಾಗಲೂ. ನಾವು ಆಲ್ವೇಸ್ ಸೆಡ್ ಜಗನ್ ಸರ್ ತುಂಬ ಒಳ್ಳೆ ರೈಟರ್ ಅಂತ. ನಮ್ಮ ಅವರು ಮ್ಯೂಸಿಕ್ ಡೈರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಸೀತಾರಾಮ್ ಮ್ಯಾಮ್, ಸೋ ಹ್ಯಾಪಿ ಟು ಸಿ ಯು ಅಗೇನ್ ಇನ್ ಕನ್ನಡ ಫಿಲ್ಮ್ಸ್. ಆ್ಯಂಡ್ ರಾಜೇಶ್ ಸರ್, ದಯವಿಟ್ಟು ಗಮನಿಸಿ, ನಾನು ವರ್ಕ್ ಮಾಡಿದ್ವಿ ಜೊತೆಗೆ, ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ ಅಷ್ಟೇ. ಅಜಿತ್ ಅವರು, ಹಾಯ್ ಸರ್, ಹೇಗಿದ್ದೀರಾ? ಸೊ ನೈಸ್ ಟು ಸಿ ಯು ಹಿಯರ್. ಆ್ಯಂಡ್ ರುಚಿಕಾ ಅವರು, ರುಚಿಕಾ ರೈಟ್? ಯಾ, ರಚನಾ, ಸಾರಿ, ಯಾರ ಹೆಸರು ತಪ್ಪಾಗಿ ಹೇಳಿದೆ? ರಚಿತಾ, ಸಾರಿ. ರಚನಾ, ಓಕೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್. ನಿಮಗೂ ಕೂಡ ಡೆಬ್ಯೂ ಫಿಲಮು. ಆಲ್ ದಿ ಬೆಸ್ಟ್ ಎಲ್ಲ ಹೋಲ್ ಟೀಮ್ಗೆ. ಆಲ್ ದಿ ಬೆಸ್ಟ್. Firstly, Jagan ಅವ್ರಿಗೆ a very big hearty congratulations. ಟ್ರೇಲರ್ ನೋಡಿ ತುಂಬಾ ಖುಷಿ ಆಯಿತು. ಬಿಕಾಸ್ ಆ್ಯಸ್ ಆಲ್ವೇಸ್ ಭಾವನಾ ಅವ್ರು ಹೇಳ್ದಂಗೆ ಈಸ್ ಅ ರಿಯಲಿ ಗುಡ್ ರೈಟರ್. ಆಮೇಲೆ ಅವರು ಪ್ರತಿಯೊಂದು ಪಾತ್ರನ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದರದ್ದು ಕಂಪ್ಲೀಟ್ ಸ್ಕೇಲ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಈ ಟ್ರೇಲರ್ ನೋಡಿದಾಗಲೂ ಹಾಗೆ ಅನಿಸ್ತು. ಅವರು ಹ್ಯೂಮನ್ ಎಮೋಷನ್ಸ್ನ ತುಂಬ ಬ್ಯೂಟಿಫುಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಸಿನಿಮಾದಲ್ಲೂ ಕೂಡ. ನಮ್ಮದ್ರಲ್ಲಿ ಬೇರೆ ಥರ ರಿಲೇಷನ್ಶಿಪ್ಸ್ ಇತ್ತು, ಇಲ್ಲಿ ಮಗ ತಾಯಿ ತಂದೆ ಸಂಬಂಧಗಳು. ಆ್ಯಂಡ್ ಒಂದು ಅದ್ಭುತವಾದ ಲವ್ ಸ್ಟೋರಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು ಆಸ್ ವೆಲ್, ನಿಹಾರ್ ಆ್ಯಂಡ್ ರಚನಾ. ಆ್ಯಂಡ್ ಐ ವಿಶ್ ಯು ದ ಬೆಸ್ಟ್. ಆ್ಯಂಡ್ ಸಿತಾರಾ ಮ್ಯಾಮ್ ಆ್ಯಂಡ್ ರಾಜೇಶ್ ಸರ್, ತುಂಬ ಖುಷಿ ಆಯಿತು ನಿಮ್ಮಿಬ್ಬರದ್ದು ಜೋಡಿ ನೋಡಿ. ಆ್ಯಂಡ್ ಸಿತಾರಾ ಮ್ಯಾಮ್, ಐ ಆಮ್ ಅ ಹ್ಯೂಜ್ ಫ್ಯಾನ್. ಸೊ ಆ್ಯಂಡ್ ಒನ್ಸ್ ಅಗೇನ್ ಅ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಜನವರಿನಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಎಲ್ಲರೂ ಸಪೋರ್ಟ್ ಇರಲಿ. ಆ್ಯಂಡ್ ಖಂಡಿತ ಹೊಂದಿಸಿ ಬರೀರಿ ತಂಡದ ಸಪೋರ್ಟ್ ಅವ್ರ ಲೈಫ್ ಲಾಂಗ್ ಇರುತ್ತೆ ಜಗನ್ ಅವ್ರಿಗೆ. ಬಿಕಾಸ್ ಅಂಥ ಅದ್ಭುತವಾದ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ಸೊ ಥ್ಯಾಂಕ್ಸ್ ಅ ಲಾಟ್. ಕಂಗ್ರ್ಯಾಚುಲೇಷನ್ಸ್. ಸಕ್ಕತ್ತಾಗಿದೆ ಟ್ರೈಲರ್. ಫಸ್ಟ್ ಆಫ್ ಆಲ್ ಹಿಂಗೆ ತರ್ಕೊಬೋದು, ಹಿಂಗೆ. ಜಗಣ ನನಗೆ ಡೈರೆಕ್ಟರ್ಗಿಂತ ಫ್ರೆಂಡ್ ಜಾಸ್ತಿ. ಡೈರೆಕ್ಟ್ರು ಕೂಡ ಅವರು. ಆಮೇಲೆ ಅವರು ಸಿನಿಮಾ ಬರೆಯಲ್ಲ, ಪೊಯಿಟ್ರಿ ಥರ ಬರೀತಾರೆ ಅವರು. ಅದೇ ಥರ ಟ್ರೈಲರು ಬಂದಿದೆ. ನನಗೆ ಗೊತ್ತು ಇದು ಇಟ್ಸ್ ಗೋನ್ ಬಿ ಅ ಸೂಪರ್ ಫಿಲ್ಮ್. ಯಾಕಂದರೆ ಒಂದು ಅವ್ರದ್ದು ರೈಟಿಂಗು ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಜೋ ಕಾಸ್ಟರ್ ಮ್ಯೂಸಿಕ್ಕು, ಆಮೇಲೆ ನಿಹಾರ್ ಅವರು, ರಚನಾ ಅವರು, ಸೀತಾರಾ ಮ್ಯಾಮ್, ರಾಜೇಶ್ ಸರ್, ನಮ್ಮ ಗೆಳೆಯ ಇದ್ದಾರೆ ಅಲ್ಲಿ ಅಜಿತ್ ಅವರು, ಆಮೇಲೆ ಇನ್ನಿಬ್ಬರು ಇದ್ದಾರೆ.